ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಮಲ್ಲೇಶ್ವರಂನಲ್ಲಿರುವಂಥ ಶ್ರೀ ಸಾಗರ್ CTR ಹೋಟೆಲ್ಗೆ ಬಂದಿದ್ದೀವಿ. ಇದು CTR ಅಂತಲೇ ಫೇಮಸ್ ಆಗಿರೋದು. ಎಲ್ಲರಿಗೂ ಇದು ಒಂದು ಹೋಟೆಲ್ ಆಗಿದ್ದರೆ ಬೆಂಗಳೂರು ಜನಕ್ಕೆ ಮಾತ್ರ ಇದೊಂದು ಎಮೋಷನ್ ಅಂತಲೇ ಹೇಳ್ಬೋದು. ಯಾಕಪ್ಪ ಹಿಂಗೆ ಅಂತಿದ್ದೀನಿ ಅಂತಂದರೆ ಇದು ಎಸ್ಟಾಬ್ಲಿಷ್ ಆಗಿರೋದು 1920ಯಲ್ಲಿ ಮತ್ತು 1952ಅಲ್ಲಿ ಶ್ರೀ ಸಾಗರ್ CTR ಅಂತ ರೀನೇಮ್ ಆಯಿತು. ಅವಾಗಿಂದ ಇವತ್ತಿನ ತನಕ ಈ ಹೋಟೆಲ್ನ ಹಿಂಗೆ ಇಟ್ಟಿದ್ದಾರೆ. ವಿಂಟೇಜ್ ಲುಕ್ನ ಹಾಗೆ ಮೇಂಟೈನ್ ಮಾಡಿದ್ದಾರೆ. ಅಂದರೆ ಅವಾಗೆಲ್ಲ ಹೆಂಗೆ ಹೋಟೆಲ್ಸ್ ಇರುತ್ತಲ್ಲ ಅದೇ ರೀತಿ ಈಗನೂ ಇದೆ ಇಲ್ಲಿ. ಅಷ್ಟೇ ಅಲ್ಲ, ಇದು ಟೇಸ್ಟ್ ಕೂಡ ಹಾಗೆ ಇದೆ. ಅವತ್ತಿಂದ ಇವತ್ತಿನವರೆಗೂ ಒಂದೇ ಟೇಸ್ಟ್. ಏನಪ್ಪ ಆ್ಯಸ್ ಇಫ್ ಓಪನ್ ಆದಾಗಂತೂ ಟೇಸ್ಟ್ ಮಾಡ್ಯಾರ ಅನ್ನೋರ್ಗತೆ ಹೇಳ್ತಿದ್ದೀರಿ ಅಂತ ಅನ್ಕೋಬೋದು. ಬಟ್ ನಮ್ಮ ಅಜ್ಜನ ಕಾಲದಾಗಿಂತ ಈ ಹೋಟೆಲ್ಗೆ ನಮ್ಮ ಅಜ್ಜ ಅವರೆಲ್ಲ ಫ್ಯಾನ್ಸ್ ಇದ್ದಾರೆ. ನಮ್ಮ ಅಜ್ಜ ಯಾವಾಗಲೂ ಹೇಳೋರು ಇಲ್ಲಿ ಟೇಸ್ಟ್ ಮಾತ್ರ ಸೇಮ್ ಇದೆ ಅಂತಂದು. ರೇಟ್ ಚೇಂಜ್ ಆಗಿದ್ದು ಹೊರತು ಟೇಸ್ಟ್ ಅಂತೂ ಚೇಂಜ್ ಆಗೇ ಇಲ್ಲ. ಮತ್ತು ಈ ಹೋಟೆಲ್ಗೆ ಹಾಲಿಡೇಸ್ ಅನ್ನೋದು ಇಲ್ಲೇ ಇಲ್ಲ, ಯಾವಾಗಲೂ ಓಪನ್ ಇರುತ್ತೆ. ಇಲ್ಲಿ ಮಂಗಳೂರು ಬಜ್ಜಿ, ಬೆಣ್ಣೆ ದೋಸೆ ಮತ್ತು ಕಾಫಿ ಭಯಂಕರ ಫೇಮಸ್. ನಾವಿವತ್ತು ಅದನ್ನೇ ತೊಗೊಂಡಿದ್ದೀವಿ. ಟೇಸ್ಟ್ ಮಾತ್ರ ನಿಜವಾಗ್ಲೂ ಚೆನ್ನಾಗಿತ್ತು. ನಾನು ಮುಂಚೆ ಹೇಳ್ದಂಗೆ ಟೇಸ್ಟ್ ಅಂತೂ ಚೇಂಜ್ ಆಗೇ ಇಲ್ಲ. ಒಂದು ಮಾತನಾಗ ಹೇಳ್ಬೋದು ಅಂತಂದ್ರೆ CTR ಬೆಣ್ಣೆ ದೋಸೆಗೆ CTR ಬೆಣ್ಣೆ ದೋಸೆನೇ ಸಾಟಿ ಅಂತ ಹೇಳ್ಬೋದು. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.